ಎಲ್ಲರಿಗೂ ಜೈ ಕ್ರಿಸ್. ಡಿಸೆಂಬರ್ ಮಾಸ, ಡಿಸೆಂಬರ್ ಮಾಸ 25 ನಮ್ಮ ಯೇಸುದೇವ ಮನುಜರಾಗಿ ಇಳಿದರಲ್ಲವೇ, ನಮ್ಮ ಯೇಸುದೇವ ಮನುಜರಾಗಿ ಇಳಿದರಲ್ಲವೇ. ಹೌದು ಪ್ರಿಯರೇ, ನಮಗೆಲ್ಲರಿಗೂ ಸಂಭ್ರಮ, ಸಡಗರ, ಸಂತೋಷದ ತಿಂಗಳು ಡಿಸೆಂಬರ್ ತಿಂಗಳು. ಕ್ರಿಸ್ಮಸ್ ಹಬ್ಬದ ಸಂಭ್ರಮದ ತಿಂಗಳು. ಕ್ರಿಸ್ಮಸ್ ಯೇಸು ಹುಟ್ಟಿದ ದಿನ. ಮಾತೆ ಮರಿಯಳು ದೇವರ ಚಿತ್ತಕ್ಕೆ ಒಳಗಾಗಿ ಮಾನವರ ರಕ್ಷಣೆಗಾಗಿ ತನ್ನನ್ನೇ ದೇವರಿಗೆ ಸಮರ್ಪಿಸಿ ಯೇಸು ಕಂದನನ್ನು ಜನ್ಮವಿಟ್ಟ ದಿನ. ಬನ್ನಿ, ಈಗ ನಾವು ಲೋಕರಕ್ಷಕರಾದ ಯೇಸು ಕ್ರಿಸ್ತರ ಜನನವನ್ನು ಹಾಗೂ ನಾವು ಆಚರಿಸುವ ಕ್ರಿಸ್ಮಸ್ ಹಬ್ಬದ ಬಗ್ಗೆ ತಿಳಿಯೋಣ. ಜೋಸೆಫನು ದಾವಿದನ ಮನೆತನದವನು. ಹೆರೋದ ಅರಸನ ಆಜ್ಞೆ ಪ್ರಕಾರ ತನ್ನ ಹೆಸರನ್ನು ದಾಖಲೆ ಮಾಡಲು ಬೆತ್ಲೆಹೇಮ್ ಎಂಬ ಊರಿಗೆ ಬಂದನು. ಆತನ ಸಂಗಡ ಮರಿಯಳೂ ಸಹ ಹೋದಳು. ಮರಿಯಳಿಗೆ ಪ್ರಸವ ಕಾಲ ಸಮೀಪಿಸಿ ಆಕೆ ಮಗುವನ್ನು ಜನ್ಮಬಿಟ್ಟಳು. ಗೋದಲಿಯಲ್ಲಿಯೇ ಮಲಗಿಸಿದಳು, ಕಾರಣ ಛತ್ರದಲ್ಲಿ ಅವರಿಗೆ ಸ್ಥಳ ಸಿಗಲಿಲ್ಲ. ಕ್ರಿಸ್ತನ ಜನನವನ್ನು ಗೋದಲಿಯ ಮುಖಾಂತರ ಆಶೀಸಿಯ ಸಂತ ಫ್ರಾನ್ಸಿಸ್ ರವರು ನಮಗೆ ನೀಡಿದ್ದಾರೆ. ಈ ಗೋದಲಿಯಲ್ಲಿ ಮಾತೆ ಮರಿಯ ಹಾಗೂ ಜೋಸೆಫ್ ರವರು ಯೇಸುಕಂದನಿಗೆ ಶಿರಬಾಗಿ ಜನ್ಮವನ್ನು ನೀಡಿದ ದಿನ. ಕ್ರಿಸ್ತನ ಜನನ ಗೋದಲಿಯ ಮುಖಾಂತರ ಆಶೀಸಿಯ ಸಂತ ಫ್ರಾನ್ಸಿಸ್ ರವರು ನಮಗೆ ನೀಡಿದ್ದಾರೆ. ಈ ಗೋದಲಿಯಲ್ಲಿ ಮಾತೆ ಮರಿಯ ಹಾಗೂ ಜೋಸೆಫರು ದೇವರ ಚಿತ್ತಕ್ಕೆ ತಲೆಬಾಗಿ ಯೇಸುಕಂದನನ್ನು ಗೋದಲಿಯೇ ಜನ್ಮವನ್ನು ನೀಡುತ್ತಾರೆ. ಇಲ್ಲಿ ದೇವದೂತರು ಮರಿಯಮ್ಮನವರಿಗೆ ಸಂದೇಶವನ್ನು ನೀಡಿದರು. ಕುರುಬರು ಮತ್ತು ಕುರಿಗಳು ಯೇಸುಕಂದನನ್ನು ಆರಾಧಿಸಲು ಬಂದರು. 3 ಜ್ಯೋತಿಷಿಯರು ಚಿನ್ನ, ಪರಿಮಳ ದ್ರವ್ಯ, ರಕ್ತಬೋಳ ಹಿಡಿದು ಬೆತ್ಲೆಹೇಮ್ ಎಂಬ ಊರಿಗೆ ಬಂದು ಯೇಸುಕಂದನನ್ನು ಆರಾಧಿಸುತ್ತಾರೆ. ನಕ್ಷತ್ರ. ಯೇಸು ಸ್ವಾಮಿ ಹುಟ್ಟಿದ ಸಮಯದಲ್ಲಿ ನಕ್ಷತ್ರದ ಬೆಳಕು ಗೋದಲಿಯ ಮೇಲೆ ಕಂಡು ಕುರುಬರು ಹಾಗೂ ಜ್ಯೋತಿಷಿಯರಿಗೆ ದಾರಿದೀಪವಾಗಿ ಪ್ರಜ್ವಲಿಸಿತು. ಕ್ರಿಸ್ಮಸ್ ಮರ. ಇದು ಒಂದು ನಿತ್ಯ ಹರಿದ್ವರ್ಣ ಮರ. ನಮ್ಮ ಮನೆಯಲ್ಲಿ ಸದಾ ಫಲಭರಿತವಾಗಲಿ ಎಂದು ಬೇಡುತ್ತಾರೆ. ಕ್ರಿಸ್ತ ಕಂದ ಇಮ್ಯಾನುವೇಲ್ ಆಗಿ ನಮ್ಮ ಮನೆಗಳಲ್ಲಿ ಜನಿಸಿದ್ದಾರೆ. ಕ್ರಿಸ್ತ ಕಂದ ಜಗತ್ತಿಗೆ ಶಾಂತಿಯ ತಂದ. ಈ ಶಾಂತಿ ನಮ್ಮೆಲ್ಲರ ಮೇಲೆ ನೆಲೆಸಲಿ. ಸರ್ವರಿಗೂ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ಧನ್ಯವಾದಗಳು. ಸಂತಸದ ಸಂದೇಶ ಭುವಿಗೆಂದು ಬಂದಿದೆ, ದೇವಸುತನ ಜನನವೆಂದು ಮನುಜರಲ್ಲಿ ತಂದಿದೆ. ನಿತ್ಯ ನೂತನ ದಿವ್ಯ ಚೇತನ, ಸತ್ಯ ಪ್ರೀತಿ ಪ್ರೇಮ ಬಂಧನ.